ಹಾಯ್ ಹಲೋ ನಮಸ್ಕಾರ. ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಎರಡು ದೊಡ್ಡ ಸಿನಿಮಾಗಳು ರಿಲೀಸ್ ಆಗಿದ್ದಾವೆ. ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ ಮತ್ತು ಶಿವಣ್ಣ, ಉಪೇಂದ್ರ ಮತ್ತು ರಾಜ್ಬಿ ಶೆಟ್ಟಿ ಅವರ ಅಭಿನಯದ 45 ಸಿನಿಮಾ ಕೂಡ ಇವತ್ತೇ ರಿಲೀಸ್ ಆಗಿದೆ. ಸೊ ಎರಡು ಸಿನಿಮಾಕ್ಕೆ ಒಳ್ಳೆ ಓಪನಿಂಗ್ ಕೂಡ ಸಿಕ್ಕಿದೆ. ಸೊ ಎರಡು ಸಿನಿಮಾಗಳು ಭರ್ಜರಿಯಾಗಿ ಯಶಸ್ಸನ್ನು ಕಂಡಿದೆ. ಅದ್ರ ಜೊತೆಗೆ ಒಳ್ಳೆಯ ಸಿನಿಮಾ ಕೂಡ ಈ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟು ಬಂದಿದೆ. ಈ ಇಯರ್ ಎಂಡಲ್ಲಿ ಎರಡು ಸಿನಿಮಾಗಳು ಹಿಟ್ಟಾಗಿರೋದು ಒಂದು ವಿಶೇಷ. ಏನಂತಂದರೆ ಎರಡು ಸಿನಿಮಾಗಳು ಹಿಟ್ಟಾಗಿರೋದ್ರಿಂದ ಮುಂದೆ ಬರ್ತಕ್ಕಂಥ ಸಿನಿಮಾಗಳಿಗೆ ಬೂಸ್ಟ್ ಸಿಕ್ಕಂಗಾಗಿದೆ. ನೆಕ್ಸ್ಟ್ ಇಯರ್ ಬರೋ ಯಾವುದೇ ಸಿನಿಮಾ ಆಗಿರಲಿ, ಈ ಒಂದು ಸಿನಿಮಾಗಳು ಬೂಸ್ಟ್ ಥರ ಸಿಕ್ಕಿದೆ, ಅಂದರೆ ಎನರ್ಜಿ ಡ್ರಿಂಕ್ ಥರ ಸಿಕ್ಕಿದೆ. ಯಾಕೆ ಅಂತಂದರೆ ಮಾರ್ಕ್ ಸಿನಿಮಾದಲ್ಲಿ ಹೈಲೈಟ್ ಅಂತಂದರೆ ಇಂಟರ್ವಲ್ ಸೀನ್. ಅದೇ 45 ಸಿನಿಮಾದಲ್ಲಿ ಹೈಲೈಟ್ ಅಂತಂದರೆ ಕ್ಲೈಮ್ಯಾಕ್ಸ್. ಸೊ ಎರಡೂ ಸಿನಿಮಾಗಳು ಅದೇ ಒಂದಕ್ಕಿಂತ ಒಂದು ಕಂಟೆಂಟೊಂದಿಗೆ ಬಂದಿದ್ದರೂ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಮಾತ್ರ ಎರಡೂ ಸಿನಿಮಾಗಳು ಲೂಟಿ ಮಾಡೋಕ್ಕೆ ರೆಡಿಯಾಗಿದ್ದಾವೆ. ಇವತ್ತು ರಿಲೀಸ್ ಆಗಿರ್ತಕ್ಕಂಥ ಎರಡು ಸಿನಿಮಾದಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳಬೇಕು ಅಂತಂದರೆ ಸುದೀಪ್ ಅವ್ರದ್ದು ಮಾರ್ಕ್ ಸಿನಿಮಾ ಲೀಡಲ್ಲಿತ್ತು. ಅಂದರೆ 1 ಅವರಲ್ಲಿ 4,000 ಟಿಕೆಟು, 3,000 ಟಿಕೆಟು, 4,000, 5,000 ಆ ಥರ ಇತ್ತು ಟಿಲ್ ರಿಲೀಸ್ ಆಗೋವರೆಗೂ. ಇವತ್ತು ರಿಲೀಸ್ ಆದಮೇಲೆ ಏನಾಗಿತ್ತು ಅಂತಂದರೆ ಅದು ರಿವರ್ಸ್ ಆಯಿತು. ಅಂದರೆ ಸೊ ಇದರಲ್ಲಿ ಫಸ್ಟ್ ಇದನ್ನು ಓವರ್ಟೇಕ್ ಮಾಡಿಕೊಂಡು 45 ಸಿನಿಮಾ ಅದು ಪರ್ 1 ಅವರಲ್ಲಿ 5,000ಕ್ಕೆ 6,000ಕ್ಕೆ ಹತ್ತತ್ರ ಟಿಕೆಟ್ ಸೋಲ್ಡ್ ಔಟ್ ಆಗ್ತಾ ಬಂತು. ಸೊ ಇಲ್ಲಿ ಮಾತ್ರ ಸದ್ಯ ಓವರ್ಟೇಕ್ ಮಾಡಿರೋದು. ಬಟ್ ಓವರಾಲ್ ಫಸ್ಟ್ ಡೇ ಕಲೆಕ್ಷನ್ ಬಂದುಬಿಟ್ಟು ಮಾರ್ಕ್ ಸಿನಿಮಾನೇ ಟಾಪಲ್ಲಿ ನಿಲ್ಲುತ್ತೆ. ಆಬ್ವಿಯಸ್ಲಿ ಸೆಕೆಂಡ್ ಸ್ಪಾಟಿಗೆ ಬಂದು 45 ಇರುತ್ತೆ. ಬಟ್ ಈ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ 45 ಸಿನಿಮಾ ಆಗಿರಲಿ, ಇಲ್ಲ ಮಾರ್ಕ್ ಸಿನಿಮಾ ಆಗಿರಲಿ, ಇವೆರಡು ಸಿನಿಮಾಗಳು ಒಟ್ಟಾರೆ ಯಾವುದು ಕಲೆಕ್ಷನ್ ಮಾಡುತ್ತೆ, ಯಾವುದು ಹೈಯೆಸ್ಟ್ ಕಲೆಕ್ಷನ್ ಮಾಡುತ್ತೆ ಅಂತ ಇನ್ನೊಂದು ವಾರದಲ್ಲಿ ನಮ್ಗೆ ಗೊತ್ತಾಗುತ್ತೆ. ನಾನು ಅದನ್ನು ಕ್ಲಿಯರ್ ಕಟ್ಟಾಗಿ ಅದನ್ನು ಮುಂದಿನ ವೀಡಿಯೋದಲ್ಲಿ ಮಾಡಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ವರ್ಷ ಏನು ಸಿನಿಮಾ ರಿಲೀಸ್ ಆಗಿದೆ, ಈ ಎರಡು ಸಿನಿಮಾಗಳು ಎರಡೂ ಚೆನ್ನಾಗಿದ್ದಾವೆ. ಸೊ ನಾನು ಏನೋ ಇವರ ಕಿಚ್ಚ ಅಭಿಮಾನಿಯಾಗಿ ಇಲ್ಲ ಶಿವಣ್ಣನ ಅಭಿಮಾನಿಯಾಗಿ ನಾನು ಹೇಳ್ತಾ ಇಲ್ಲ. ನಾನು ಆ್ಯಸ್ ಎ ಸಿನಿಮಾ ಲವರ್ ಆಗಿ ಸಿನಿಮಾ ಇಷ್ಟಪಡೋ ರೀತಿಯಲ್ಲಿ ನಾನು ಹೇಳ್ತಾ ಅಂದರೆ ಸಿನಿಮಾ ಲವರ್ ನಾನು ಯೂಶ್ವಲಿ. ಸೊ ಯಾವ್ದು ಸಿನಿಮಾಗಳು ನಾನು ನೋಡ್ತೀನಿ, ಆ ನೋಡಿರೋ ಬೇಸ್ ಮೇಲೆ ನಾನು ಸಿನಿಮಾ ಹೇಳ್ತಾ ಇರೋದು. ಬಟ್ ನನ್ನ ಒಪಿನಿಯನು ನಿಮ್ಮ ಒಪಿನಿಯನು ಸೇಮ್ ಇರಬೇಕಂತ ಏನಿಲ್ಲ, ಆ ಥರ ರೂಲ್ ಯಾವುದೂ ಇಲ್ಲ. ನನಗಿಷ್ಟ ಆಗಿರೋದು ನಿಮಗಿಷ್ಟ ಆಗದೇ ಇರ್ಬೋದು, ನಿಮಗಿಷ್ಟ ಆಗದೇ ಇರೋದು ನನಗಿಷ್ಟ ಆಗಿರ್ಬೋದು, ಆ ಥರನೂ ಇರುತ್ತೆ. ಸೊ ಈಗೇನಂತಂದರೆ ಸಿನಿಮಾ ಚೆನ್ನಾಗಿದೆ, ಎರಡೂ ಸಿನಿಮಾಗಳು ಅದೇ ತಮ್ಮ ಏನು ಅಂದ್ಕೊಂಡಿರೋ ರೀತಿಯಲ್ಲಿ ಚೆನ್ನಾಗೇ ಬಂದಿದೆ. ಚೆನ್ನಾಗಿ ಎರಡೂ ಸಿನಿಮಾಗಳು ಸೂಪರಾಗಿದೆ. ಬಟ್ ಯಾರೋ ಕೆಲವರು ಮಾಡೋ ನೆಗೆಟಿವಿಟಿಗೋಸ್ಕರ ನೀವು ಸಿನಿಮಾ ಹೋಗೋದನ್ನು ಮಿಸ್ ಮಾಡ್ಕೊಂಬಿಡಿ ದಯವಿಟ್ಟು. ಶಿವಣ್ಣನ ಆ್ಯಕ್ಚುಲಿ 45 ಸಿನಿಮಾ ಅಂತ ಬಂದರೆ ಶಿವಣ್ಣನ ಅವತಾರ ನೋಡಿಬಿಟ್ರೆ ನೀವು ನಿಜವಾಗ್ಲೂ ಶಾಕ್ ಆಗಿಬಿಡ್ತೀರ. ಆ ಲೆವೆಲಿಗೆ ಮಾಡಿದ್ದಾರೆ ಆ್ಯಕ್ಟಿಂಗ್. ಈ 60 ವರ್ಷ ಆಗಿದ್ದರೂ ಕೂಡ ಶಿವಣ್ಣನ ಆ್ಯಕ್ಟಿಂಗ್ ನೋಡಿಬಿಟ್ರೆ ತಾಂಡವ ಅಂತ ಹೇಳ್ಬೋದು, ಆ ಲೆವೆಲಿಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ ರೀ. ಇನ್ನೇನು ಬೇಕು, ಇಷ್ಟು ನೀವು ಸಿನಿಮಾ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಾನು ಹೇಳ್ತಿರೋದು ಸುಳ್ಳುನೋ ಸತ್ಯನೋ ಅಂತ. ಅದೇ ರೀತಿ ಮಾರ್ಕ್ ಅಷ್ಟೇ, ಸುದೀಪ್ ಅವ್ರ ಮಾರ್ಕ್ ಸಿನಿಮಾ ಕೂಡ ಆ BGMಗೆ, ಆ ಅಜನೀಶ್ ಕೊಟ್ಟರೆ BGMಗೆ ಹೀರೋನ ಎಲಿವೇಟ್ ಮಾಡೋದು, ಆ ಇಂಟ್ರೋಲ್ ಸೀನು, ಆ ಎಂಟ್ರಿ ಸೀನು ಸಿಕ್ಕಾಬಿಟ್ಟೆ ಚೆನ್ನಾಗಿದೆ ಸಿನಿಮಾ. ಸೊ ಎರಡು ಸಿನಿಮಾಗಳು ದಯವಿಟ್ಟು ನೋಡಿ, ಥಿಯೇಟ್ರಲ್ಲೇ ನೋಡಿ. ಯಾರೋ ಹೇಳ್ತಾರೆ ಅಂಥೇಳಿ ಸಿನಿಮಾ ಪೈರಸಿ ಮಾಡೋದಾಗಿರಲಿ, ಮಗದೊಂದು ಮಾಡೋದಾಗಿರಲಿ ದಯವಿಟ್ಟು ಬಿಟ್ಬಿಡಿ. ಪೈರಸಿ ಸಿನಿಮಾ ಸ್ಟಾಪ್ ಮಾಡಿ, ಒಳ್ಳೆ ಸಿನಿಮಾಗಳನ್ನು ಎನ್ಕರೇಜ್ ಮಾಡಿ, ಕಂಟೆಂಟ್ ಇರೋ ಸಿನಿಮಾನ ಎಂಕರೇಜ್ ಮಾಡಿ. ಈ ಥರ ಸಿನಿಮಾಗಳು ಬಂದಾಗ ಜನಗಳು ತೋರಿಸೋ ಪ್ರೀತಿಗೆ ಖುಷಿಯಾಗುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ ಜನಗಳು ಬರಲ್ಲ ಅನ್ನೋದೊಂದು ಏನು ಇರ್ತಿತ್ತು, ನಮ್ಮ ನಡೀತಾ ಇತ್ತಲ್ವ ಆ ಟಾಪಿಕ್ಕು. ಸೊ ಈ ಸಿನಿಮಾದಿಂದ ಎಲ್ಲರಿಗೂ ಮತ್ತೆ ಉತ್ತರ ಸಿಕ್ಕಿದಂಗೆ ಆಗಿದೆ. ಯಾಕಂದರೆ ಎರಡೂ ಸಿನಿಮಾಗಳಿಗೆ ಭರ್ಜರಿಯಾದ ಓಪನಿಂಗ್ಸ್ ಕೂಡ ಸಿಕ್ಕಿದೆ. ಎರಡು ಸಿನಿಮಾಗಳು ಅಷ್ಟೇ ಕಂಪ್ಯಾರಿಟಿವ್ಲಿ ಎರಡು ಆಲ್ಮೋಸ್ಟ್ ಈಕ್ವಲ್ ಥರನೇ ಹೋಗ್ತಾಯಿದೆ. ಆಫ್ಟರ್ನೂನಿಂದ ಎರಡೂ ಸಿನಿಮಾಗಳು ಸೇಮ್ ಆಗಿ ಟಿಕೆಟ್ ಸೋಲ್ಡ್ ಔಟ್ ಆಗ್ತಾ ಇದ್ದಾವೆ. ಸೊ ಒಳ್ಳೆ ಸಿನಿಮಾಗಳನ್ನ ಗೆಲ್ಲಿಸಿ, ಈ ಸಿನಿಮಾ ಗೆದ್ದಿನ ನೆಕ್ಸ್ಟ್ ಮುಂದೆ ಬರೋ ಎಲ್ಲ ಸಿನಿಮಾಗಳಿಗೆ ಒಳ್ಳೆ ಬೂಸ್ಟರ್ ಸಿಕ್ಕಂಗಾಗಿದೆ. ಯಾರೋ ಹೇಳಿದ ಮಾತುಗಳನ್ನು ದಯವಿಟ್ಟು ಕೇಳಬೇಡಿ. ನಿಮ್ಗೆ ಇಷ್ಟ ಆದರೆ 4 ಜನಕ್ಕೆ ಸಜೆಸ್ಟ್ ಮಾಡಿ ಹೋಗಿ ಅಂತ. ನಿಮಗೆ ಸಿನಿಮಾ ಇಷ್ಟ ಆಗಿಲ್ಲ ದಯವಿಟ್ಟು
ಸೈಲೆಂಟ್ ಇದ್ಬಿಡಿ, ಯಾರಿಗೂ ಏನು ಹೇಳಕ್ಕೆ ಹೋಗ್ಬೇಡಿ. ಅದೇ ಮಾಡೋದು ನಿಮ್ಮ ಒಂದು ಒಳ್ಳೆಯ ಕೆಲಸ. ನಾವೇನಾದರೂ ಒಂದು ಒಳ್ಳೆಯ ಕೆಲಸ ಏನಂತಂದರೆ, ಚೆನ್ನಾಗಿಲ್ಲ ಅನ್ನೋದನ್ನ ಮಾತ್ರ ಮೊದಲು ಮೌತ್ ಸ್ಪ್ರೆಡ್ ಮಾಡಿಬಿಡ್ತೀವಿ, ಚೆನ್ನಾಗಿಲ್ಲ 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 ಅಂತ. ಚೆನ್ನಾಗಿರೋದನ್ನ ಮಾತ್ರ ಪರವಾಗಿಲ್ಲ, ಒನ್ ಟೈಮ್ ನೋಡ್ಬೋದು ಅಂತ ಮಾತ್ರ ನಾವು ಹೇಳ್ತೀವಿ. ಸೊ ಆ ಥರ ಬೇಡ. ಚೆನ್ನಾಗಿತ್ತು ಅಂತಂದ್ರೆ 4 ಜನ ಹೋಗೋಕೆ ಹೇಳಿ, ಸಜೆಸ್ಟ್ ಮಾಡಿ. ನಿಮ್ಗೆ ಯಾವುದೇ ಸಿನಿಮಾ ಆಗಲಿ 45 ಅಂತ ನಿಮ್ಗೆ ಸಜೆಸ್ಟ್ ಮಾಡಿ, ಮಾರ್ಕ್ ಅಂತ ಆಗಲಿ, ಇಲ್ಲ ಮುಂದೆ ಬರೋ ಯಾವ ಸಿನಿಮಾಗಳು ಅಷ್ಟೇ. ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಆ ಸಿನಿಮಾ ಸಜೆಸ್ಟ್ ಮಾಡಿ. ನಿಮ್ಗೆ ಇಷ್ಟ ಆಗಲಿಲ್ಲ ಸೈಲೆಂಟ್ ಆಗಿದ್ಬಿಡಿ. ಯಾರಿಗೂ ಈ ಸಿನಿಮಾಕ್ಕೆ ಹೋಗಬೇಡಿ, ಆ ಸಿನಿಮಾಕ್ಕೆ ಹೋಗಬೇಡಿ ಅಂತ ಹೇಳಕ್ಕೆ ಹೋಗಬೇಡಿ. ಆ್ಯಂಡ್ ಪೈರಸಿ ಮೊದಲು ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಆ ಥರ ಇದ್ದರೆ ಯಾರಾದರೂ ಇದ್ದರೆ ದಯವಿಟ್ಟು ಕಂಪ್ಲೇಂಟ್ ಹೇಳ್ದಂಗೆ, ಸುದೀಪ್ ಅವರು ಹೇಳ್ದಂಗೆ ಇಲ್ಲ ಬೇರೆಯವ್ರು ಹೇಳ್ದಂಗೆ ಇನ್ಫಾರ್ಮ್ ಮಾಡಿ, ಆ ಪೈರಸಿನ ಸ್ಟಾಪ್ ಮಾಡೋಕ್ಕೆ ಪ್ರಯತ್ನ ಪಡಿ. ಸೊ ಇದ್ರದ್ದು ಕಲೆಕ್ಷನ್ ಬಗ್ಗೆ ನಾನು ಮಾತಾಡ್ತೀನಿ ನೆಕ್ಸ್ಟ್ ನಾಳೆ ಅಥವಾ ನಾಡ್ದಕ್ಕೆ. ಏನು 2 ದಿನದಲ್ಲಿ ಫಸ್ಟ್ ಡೇ ಕಲೆಕ್ಷನ್ ಎಲ್ಲ ನಾನು ವಿವರವಾಗಿ ಹೇಳ್ತೀನಿ. ಸೊ ಇವತ್ತಿನ ಟಾಪಿಕ್ ಇಷ್ಟೇ. ಸೊ ಇದರಲ್ಲಿ ಸುದೀಪ್ ಮಾರ್ಕ್ ಸಿನಿಮಾ ಟಕ್ಕರ್ ಕೊಡ್ತಾ ಇಲ್ಲ, 45 ಸಿನಿಮಾ ಟಕ್ಕರ್ ಕೊಡ್ತಾ ಅಂಥದ್ದು ಏನಿಲ್ಲ. 2 ಸಿನಿಮಾಗಳು ಅದೇ ಆಯಾಮದಲ್ಲಿ 2 ಸಿನಿಮಾಗಳು ಚೆನ್ನಾಗಿದ್ದಾವೆ. 2 ಸಿನಿಮಾಗಳು ಒಳ್ಳೆ ಬಾಕ್ಸ್ ಆಫೀಸಲ್ಲಿ ಸಕ್ಸಸ್ ಆಗ್ತವೆ ಅನ್ನೋದೊಂದು ಗ್ಯಾರಂಟಿ ನನಗಿದೆ. ಮುಂದಿನ ಇದರಲ್ಲಿ ವೀಕೆಂಡ್ಗಳು ಸ್ಟಾರ್ಟ್ ಆಗುತ್ತೆ ಮುಂದಿನ 2-3 ದಿನದಲ್ಲಿ. ಸೊ ಕ್ರಿಸ್ಮಸ್ ಹಾಲಿಡೇಸ್ ಇರೋದ್ರಿಂದ 2 ಸಿನಿಮಾಗಳಿಗೆ ಪ್ಲಸ್ ಆಗಿದೆ. ಡೆಫಿನೆಟ್ಲಿ 2 ಸಿನಿಮಾಗಳು ಒಳ್ಳೆ ಹಿಟ್ ಆಗುತ್ತೆ ಬಾಕ್ಸ್ ಆಫೀಸ್ನಲ್ಲಿ. ಈ 2 ಸಿನಿಮಾಗಳು ಹಿಟ್ಟಾಗಿ ಯಾವುದು ಟಾಪ್ 1 ಟಾಪ್ 2 ಅಂತ ಅಷ್ಟೇ ಡಿಸೈಡ್ ಮಾಡಬೇಕು. ಅಷ್ಟೇ ಅದು ಬಿಟ್ಟರೆ ಬೇರೆಯದು ಆ ಥರ ಅಂತ ಏನಿಲ್ಲ. ಖಂಡಿತ 2 ಸಿನಿಮಾಗಳು ಅಂತೂ ಚೆನ್ನಾಗಿದ್ದಾವೆ. ನಾನು ಆ್ಯಸ್ ಎ ಸಿನಿಮಾ ಲವರ್ ಆಗಿ ನನಗಂತೂ 2 ಸಿನಿಮಾಗಳು ಇಷ್ಟ. ಅದು ನಾನು ಏನಕ್ಕೆ ರಿವ್ಯೂ ಮಾಡ್ತಾಯಿಲ್ಲ ಅಂತಂದರೆ, ಪರ್ಟಿಕ್ಯುಲರಾಗಿ ಈ ಟೈಮಲ್ಲಿ ಏನಂತಂದರೆ, ನಾನು ಸಿನಿಮಾಗಳನ್ನು ರಿವ್ಯೂ ಮಾಡಿದ್ದೀನಿ, ನೋಡಿದ್ದೀನಿ, ಆಗಿದೆ. ಬಟ್ ಈಗಿನ ಬೆಳವಣಿಗೆಗಳು ಏನಾಗಿದೆ ಅಂತಂದರೆ, ನಾವು ಹೇಳೋ ಒಂದು ರಿವ್ಯೂವಿಂದ ಕೆಲವರಿಗೆ ಅದು ಫಾಲೋ ಮಾಡ್ತಾ ಇರ್ಬೋದು, ಇಲ್ಲ ಇಷ್ಟ ಆಗಿರ್ಬೋದು, ಆಗದೇ ಇರ್ಬೋದು. ಸೊ ನಾವೇ ನಮ್ಮ ಸಿನಿಮಾಗಳನ್ನು ನಾವೇ ನೆಗೆಟಿವ್ ಆಗಿ ಹೇಳಿದ್ರೆ, ನೆಗೆಟಿವ್ ಅಂತಂದರೆ ಕೆಲವೊಂದು ಸಿನಿಮಾಗಳು ಇರೋಲ್ಲ. ನಾನು ಎಲ್ಲ ಸಿನಿಮಾಗಳು ಮಾಡಿದ್ದೀನಿ, ನೋಡಿದ್ದೀನಿ. ನಾನು ಈ ನಡುವೆ ಇತ್ತೀಚೆಗೆ ಅಷ್ಟೇ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ರಿವ್ಯೂ ಮಾಡೋದಾಗಿರಲ್ಲ, ಸುದ್ದಿಗಳನ್ನು ಕೊಡಬೇಕು ಅಂತ. ಬಟ್ ನಾನು ಎಲ್ಲ ಸಿನಿಮಾಗಳು ಕೊಡ್ತೀನಿ ಅಂತಲ್ಲ, ಕೆಲವೊಂದು ಸಿನಿಮಾಗಳು ಅನಿಸಿದ್ದಾಗ ನಾನು ಡೆಫಿನೆಟ್ಲಿ ರಿವ್ಯೂ ಮಾಡ್ತೀನಿ. ಬಟ್ ಈ ಪರ್ಟಿಕ್ಯುಲರ್ 2 ಸಿನಿಮಾಗಳು ನಾನು ರಿವ್ಯೂ ಹೇಳಲ್ಲ. ಸಿನಿಮಾ ಖಂಡಿತವಾಗಲೂ ಚೆನ್ನಾಗಿದೆ, ನೀವು ನೋಡಿ ಎಂಜಾಯ್ ಮಾಡಿ. ಈ ವೀಕೆಂಡಲ್ಲಿ 2 ಬೆಸ್ಟ್ ಸಿನಿಮಾಗಳು ಬಂದಿದೆ, ಡೆಫಿನೆಟ್ಲಿ ನೋಡಿ ಹರಿಸಿ. ಸೊ ನೆಕ್ಸ್ಟ್ ಬರೋ ಸಿನಿಮಾಗಳು ಕೂಡ ಈ ಥರ ಹರಿಸಿ ಅಂತ ನಾನು ಕೇಳ್ಕೊತಿದ್ದೀನಿ. ನನ್ನೊಂದು ರಿಕ್ವೆಸ್ಟ್ ಅಷ್ಟೇ. ಸೊ ಏನಂತಂದರೆ, ತುಂಬ ಖುಷಿಯಾಗುತ್ತೆ ಆ್ಯಕ್ಚುಲಿ ಈ ಫಸ್ಟ್ ಡೇ ಈ ಥರ ಥಿಯೇಟ್ರ್ಗಳಲ್ಲಿ ಈ ಥರ ಜನಗಳು ನೋಡಿದಾಗ ನಮಗೂ ತುಂಬ ಖುಷಿಯಾಗುತ್ತೆ. ಯಾಕಂತಂದರೆ ತುಂಬ ವರ್ಷಗಳಾಯಿತು 2 ಸಿನಿಮಾಗಳು ದೊಡ್ಡ ಸಿನಿಮಾಗಳು ಅಂತ ಬಂದಾಗ ಥಿಯೇಟ್ರಲ್ಲಿ ಯಾರು ಬರೋದೇ ಇಲ್ಲ ಜನಗಳು. ಅದೇ ಪ್ರಾಬ್ಲಮ್ ಇದ್ದಿದ್ದು. ಬಟ್ ಆ ಪ್ರಾಬ್ಲಮ್ನ ಇವತ್ತು ಫುಲ್ಫಿಲ್ ಆಗಿದೆ ಅಂತ ನಾನು ಭಾವಿಸ್ತಿದ್ದೀನಿ. ಸೊ ಇದೇ ಥರ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ, ಹರಿಸಿ, ಹಾರೈಸಿ. ಸೊ ಮುಂದಿನ ಟಾಪಿಕ್ನೇ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.